ಇಷ್ಟು ದಿನ ಎಲ್ಲಿ ನೋಡಿದ್ರು ಕೂಡ ನಥಿಂಗ್ ಫೋನ್ ಅಂತ ಹೇಳ್ತಿದ್ರು. ನಥಿಂಗ್ ಫೋನ್ 2A ತುಂಬಾನೇ ಪವರ್ಫುಲ್ ಆಗಿರೋಂಥ ಒಂದು ಮೊಬೈಲ್. ಇಷ್ಟು ದಿನ ಬಗ್ಗೆ ಒಂದು ಸ್ಪೆಸಿಫಿಕೇಶನ್ಸ್ ಅಲ್ಲಿ ಏನು ಅಪ್ಡೇಟ್ ಬಂದಿಲ್ಲ ಅಂತ ಕಾಯ್ತಾ ಇದ್ರು. ಬಟ್ ಈಗ ನಥಿಂಗ್ ಫೋನ್ ನಲ್ಲಿ ಏನ್ ಕೆಲಸ ಮಾಡ್ತಾರೆ ಅವ್ರ ಕಡೆಯಿಂದಾನೆ ಮೊನ್ನೆ ತಾನೇ 2 ಫೋಟೋ ಬಂದ್ಬಿಟ್ಟು ರೆಂಡರ್ ಆಗಿ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಬಂದ್ಬಿಟ್ಟು ನಥಿಂಗ್ ಫೋನ್ ಒಂದು ಕಂಪ್ನಿಲಿ ಏನು ಕೆಲಸ ಮಾಡಿರ್ತಾರೆ ಅವ್ರ ಕಡೆಯಿಂದ ಬಂದ್ಬಿಟ್ಟು ಲೀಕ್ ಆಯಿತು. ಬಟ್ ಈಗ ನಥಿಂಗ್ ಫೋನ್ ಕಡೆಯಿಂದಾನೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಲೀಕ್ ಆಗಿರುವಂತದ್ದು. ಹಲೋ, ನಾನು ನಿಮ್ಮ ಚಂದನ್ ಫ್ರಮ್ ಟೆಕ್ ಮಾಸ್ಟರ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ನಥಿಂಗ್ ಫೋನ್ 2A ಈ ಒಂದು ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ನ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ನಥಿಂಗ್ ಫೋನ್ ಅವರು ಈ ಡಿಸೈನ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಚೇಂಜಸ್ ಮಾಡ್ತಿದೀವಿ. ಈ ಸಲ ನಮ್ ಕಡೆಯಿಂದ ಯಾವ್ದೇ ರೀತಿ ಹಿಂದೆ ಬಂದ್ಬಿಟ್ಟು ನಾವೇನ್ ಅದನ್ನ ಒಂದು ಡಿಮ್ ಲೈಟ್ ಅಂತ ಹೇಳ್ತೀವಿ, ಆ ಒಂದು ಲೈಟ್ ಈ ಸತಿ ಇರೋದಿಲ್ಲ ಅಂತ ಹೇಳಿದ್ರು. ಬಟ್ ಈಗ ನಥಿಂಗ್ ಫೋನ್ ಅಲ್ಲೇ ಕನ್ಫರ್ಮ್ ಮಾಡಿರುವಂತ ಪ್ರಕಾರ ನಥಿಂಗ್ ಫೋನ್ ಹಿಂದೆ ಬಂದ್ಬಿಟ್ಟು ನಾವೇನ್ ಹೇಳ್ತೀವಿ ಆ ಒಂದು ಲೈಟ್ ಬಂದ್ಬಿಟ್ಟು ಡಿಸೈನ್ ನ ರೀತಿಯಲ್ಲಿ ಬರ್ತಾ ಇರುವಂತದ್ದು. ಮತ್ತೊಮ್ಮೆ ಆ ಒಂದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುವಂತದ್ದು. ಬಟ್ ಈಗ ಅದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾನು ಮಾತನಾಡಿದ್ರೆ ಇದರಲ್ಲಿ ಬಂದ್ಬಿಟ್ಟು ಸದ್ಯಕ್ಕೆ 2 ಕಲರ್ ಬರ್ತಾ ಇದಾವೆ, ಬ್ಲಾಕ್ ಮತ್ತೆ ವೈಟ್ ಬರ್ತಾ ಇದಾವೆ. ಸದ್ಯಕ್ಕೆ ನೀವು ಬ್ಲಾಕ್ ತಾನೇ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಬ್ಲಾಕ್ ತುಂಬಾನೇ ಒಂದು ಒಳ್ಳೆ ಕ್ವಾಲಿಟಿಲಿ ಬರ್ತಾ ಇರುವಂತದ್ದು. ಒಂದು ಯಾವುದೇ ರೀತಿ ಒಂದು ಲೈಟ್ ಕೊಡಲ್ಲ ಅಂತ ಹೇಳಿದ್ರೆ, ಬಟ್ ಲೈಟ್ ಕೂಡ ಈ ಸತಿ ಕೊಡ್ತಾ ಇರುವಂತದ್ದು. ಈ ಒಂದು ಮೊಬೈಲ್ ನಲ್ಲಿ ಬಂದಿರುವಂತ ಒಂದು ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಿನ 120 Hz ರಿಫ್ರೆಶ್ ರೇಟ್ HDR10+ ನ ಹೊಂದಿರುವಂತಹ ಒಂದು AMOLED ಡಿಸ್ಪ್ಲೇ ಆಗಿರುವಂತದ್ದು. ಒಂದು ಒಳ್ಳೆಯ ಪವರ್ಫುಲ್ ಆಗಿರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಕೂಡ ನಥಿಂಗ್ ಫೋನ್ ಅವರು ಒಂದು ಗೇಮಿಂಗ್ ಮೊಬೈಲ್ ನ ಪ್ರಿಫರ್ ಮಾಡ್ತಾರೆ. ಬಟ್ ಈಗ ಈ ಒಂದು ಮೊಬೈಲ್ ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಕೂಡ ಈ ಸಲ ಕೊಡ್ತಾ ಇರುವಂತದ್ದು ನಥಿಂಗ್ ಫೋನ್ ಅವರು. ಇನ್ನು ಈ ಒಂದು ಮೊಬೈಲ್ ನಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು Dimensity 7200 Pro ಈ ಒಂದು ಒಳ್ಳೆಯ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇರುವಂತದ್ದು. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ತಾನೇ ರೆಡ್ಮಿ ನೋಟ್ 13 ಮತ್ತೆ 13 Pro Plus ನಲ್ಲಿ ಈ ಒಂದು ಪ್ರೊಸೆಸರ್ ನ ಹಾಕಿದ್ರು. ಇತ್ತೀಚೆಗೆ ಒಂದು ಒಳ್ಳೆಯ ಹವಾ ಮಾಡ್ತಾ ಇರುವಂತಹ ಒಂದು ಪ್ರೊಸೆಸರ್ ಅಂತ ಕೂಡ ಹೇಳ್ಬೋದು. ಒಂದು ಒಳ್ಳೆಯ ಪ್ರೊಸೆಸರ್ ನ ಜೊತೆಗೆ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. ನೋಡೋಣ ಈ ಒಂದು ಮೊಬೈಲ್ ನ ಪ್ರೊಸೆಸರ್ ಯಾವ ರೇಂಜ್ ಗೆ ಒಂದು ಅಂದಾಜು ಸ್ಕೋರ್ ಕೊಡುತ್ತೆ ಅಂತ. ಈ ಒಂದು ಮೊಬೈಲ್ ನಲ್ಲಿ 2 ಕ್ಯಾಮ್ರಾಗಳು ಇರುವಂತದ್ದು. ಯಾವುದೇ ರೀತಿಯ ಒಂದು 3 ಕ್ಯಾಮ್ರಾಗಳು ಈ ಒಂದು ಮೊಬೈಲ್ ನಲ್ಲಿ ಕಾಣ್ತಾ ಇಲ್ಲ. ಈ ಒಂದು ಮೊಬೈಲ್ ನಲ್ಲಿ ನಾವು ಮೇನ್ ಬಂದ್ಬಿಟ್ಟು 50 MP ಮತ್ತೆ ಸೆಕೆಂಡರಿ ಬಂದ್ಬಿಟ್ಟು 50 MP ನೋಡ್ತಾ ಇರುವಂತದ್ದು. ಈ ಸಲನೇ ಫಸ್ಟ್ ಟೈಮ್ ಬಂದ್ಬಿಟ್ಟು ನಥಿಂಗ್ ಫೋನ್ ಅವರು ಈ ಒಂದು ಮೊಬೈಲ್ ನಲ್ಲಿ ಸ್ಯಾಮ್ಸಂಗ್ ನೋಡಿದ್ರು G1 ಏನಿದೆ ಆ ಒಂದು ಸೆನ್ಸರ್ ಬಂದ್ಬಿಟ್ಟು ಆಗ್ತಾ ಇರುವಂತದ್ದು. 50 MP ರೇರ್ ಕ್ಯಾಮ್ರಾದಲ್ಲೂ ಕೂಡ ನಾವು ಒಂದು G1 ಸೆನ್ಸರ್ ನೋಡ್ತೀವಿ. ಅದೇ ರೀತಿ ಬಂದ್ಬಿಟ್ಟು ಆ ಒಂದು ಅಲ್ಟ್ರಾ ವೈಡ್ ಆಂಗಲ್ ಕೂಡ ನಾವಿಲ್ಲಿ ಬಂದ್ಬಿಟ್ಟು G1 ಸೆನ್ಸರ್ ನೋಡ್ತಾ ಇದೀವಿ. ಒಂದು ಒಳ್ಳೆಯ ಒಂದು ಸೆನ್ಸರ್ ನ ಜೊತೆಗೆ ಈ ಸಲ ಬಂದ್ಬಿಟ್ಟು ನಥಿಂಗ್ ಫೋನ್ ಅವರು ಬರ್ತಾ ಇರುವಂತದ್ದು ಒಂದು ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ತೀನಿ. ತುಂಬಾನೇ ಒಂದು ಆಪ್ಟಿಮೈಸ್ ಮಾಡಿ ಈ ಒಂದು ಕ್ಯಾಮ್ರಾ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೆಲ್ಫಿ ಕ್ಯಾಮ್ರಾ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ ಸೆಲ್ಫಿ ಬಂದ್ಬಿಟ್ಟು 32 MP ಇರುವಂತದ್ದು. ಒಂದು ಒಳ್ಳೆಯ ಕ್ವಾಲಿಟಿಯ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಕೂಡ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಫೋಟೋ ಬಂದ್ಬಿಟ್ಟು ನಥಿಂಗ್ ಫೋನ್ ಕಡೆಯಿಂದ ಪ್ರೊಡ್ಯೂಸ್ ಆಗುತ್ತೆ. ಫ್ರಂಟ್ ಒಂದು ಸೆಲ್ಫಿ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ಇದೇ ರೀತಿ ಕೂಡ ಈಗಲೂ ಕೂಡ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಈ ಒಂದು ಮೊಬೈಲ್ ಬಂದ್ಬಿಟ್ಟು ಸದ್ಯಕ್ಕೆ ಔಟ್ ಆಫ್ ದ ಬಾಕ್ಸ್ ಬಂದ್ಬಿಟ್ಟು 114 ನಲ್ಲಿ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸದ್ಯಕ್ಕೆ ಈ ಒಂದು ಮೊಬೈಲ್ ನ ಪ್ರೈಸ್ ಬಂದ್ಬಿಟ್ಟು ತುಂಬಾನೇ ಕಡಿಮೆ ಇರುವಂತದ್ದು. ಅದನ್ನ ಆಮೇಲೆ ಹೇಳ್ತೀನಿ. ಈ ಸದ್ಯಕ್ಕೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ 114 ವರ್ಷನ್ ನಲ್ಲಿ ಬರ್ತಾ ಇರುವಂತದ್ದು. ಇನ್ನು ಈ ಒಂದು ಮೊಬೈಲ್ ನಲ್ಲಿ ಬ್ಯಾಟರಿ ಬಗ್ಗೆ ನಾವು ನೋಡ್ಲೇಬೇಕಾಗುತ್ತೆ. ಈ ಒಂದು ಮೊಬೈಲ್ ನಲ್ಲಿ ನೀವು ನಂಬಲ್ಲ 5000 mAh ನ ಒಂದು ಬ್ಯಾಟರಿ ಪರ್ಫಾರ್ಮೆನ್ಸ್ ಇರುವಂತದ್ದು. ಮತ್ತೆ 45 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಾ ಇರುವಂತದ್ದು. ಇತ್ತೀಚೆಗೆ ನಾವು ನೋಡ್ತಾ ಇರೋ ಒಂದು ಅಪ್ಡೇಟ್ ಪ್ರಕಾರ ಈಗ ಸದ್ಯಕ್ಕೆ 5000 mAh ಅಂತ ನೋಡಿದೀವಿ. ಬಟ್ ಈ ಒಂದು ನಥಿಂಗ್ ಫೋನ್ ಅವರು ನಮಗೆ ಸ್ವಲ್ಪ ದಿನ ತಾನೇ ಹೇಳಿದ್ರು ಸ್ವಲ್ಪ ಬ್ಯಾಟರಿ ಪರ್ಫಾರ್ಮೆನ್ಸ್ ನಾವು ಜಾಸ್ತಿ ಮಾಡ್ತೀವಿ ಅಂತ. ಬಟ್ ಈಗ ಹೇಳಕ್ಕಾಗಲ್ಲ, 5500 ಮಾಡೋದು ಓಕೆನೆ. ಬಟ್ ಈಗ ಸದ್ಯಕ್ಕೆ 5000 ಮಾಡಿರುವಂತದ್ದು ಇದು ಬಂದ್ಬಿಟ್ಟು ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಬ್ಯಾಟರಿ ಜೊತೆಗೆ ಈ ಒಂದು ಮೊಬೈಲ್ ಬರ್ತಾ ಇರುವಂತದ್ದು. ಈ ಒಂದು ಮೊಬೈಲ್ ಬಂದ್ಬಿಟ್ಟು ಸದ್ಯಕ್ಕೆ 2 ವೇರಿಯಂಟ್ ನಲ್ಲಿ ಬರ್ತಾ ಇರುವಂತದ್ದು. 6GB RAM ಮತ್ತೆ 128GB ಸ್ಟೋರೇಜ್, 8GB RAM ಮತ್ತೆ 256GB ಸ್ಟೋರೇಜ್ ಆಗಿರುವಂತದ್ದು. ಇದರ ಒಂದು ಬೇಸ್ ವೇರಿಯಂಟ್ ನಾನು ಬಹಳ ಒಂದು ವೆಬ್ಸೈಟ್ ನಲ್ಲಿ ನೋಡ್ತಿರೋ ಪ್ರಕಾರ ಬೇಸ್ ವೇರಿಯಂಟ್ 23,999 ರೂಪಾಯಿ ಅಂತ ಬರ್ತಿರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಒಂದು ಒಳ್ಳೆ ಕ್ರೇಜಿ ಒಂದು ಒಳ್ಳೆ ಅಮೌಂಟ್ ನಲ್ಲಿ ಈ ಒಂದು ನಥಿಂಗ್ ಫೋನ್ ಬರ್ತಾ ಇರುವಂತದ್ದು. ಒಂದು ವೇಳೆ ಈ ಒಂದು ಮೊಬೈಲ್ ಏನಾದ್ರು ಅದೇ ಪ್ರೈಸ್ ಏನಾದ್ರು ಲಾಂಚ್ ಆಯ್ತು ಅಂದ್ರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನನಗಂತೂ 1 ತಿಂಗಳವರೆಗೂ ಈ ಒಂದು ಮೊಬೈಲ್ ನೀವು ಆನ್ಲೈನ್ ಕೂಡ ಸಿಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಅಷ್ಟು ಒಳ್ಳೆಯ ಒಂದು ಪವರ್ಫುಲ್ ಆಗಿರುವಂತ ಈ ಒಂದು ಮೊಬೈಲ್ ಬಂದ್ಬಿಟ್ಟು 23,000 ಒಂದು ರೇಂಜ್ ನಲ್ಲಿ ಯಾರು ಒಂದ್ ವೇಳೆ ಲಾಂಚ್ ಆಯ್ತು ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತ ಅಂದ್ಬಿಟ್ಟು ಎಲ್ಲಾರು ಕೂಡ ಹೋಗಿ ಅದ್ರ ಮೇಲೆ ಬೀಳ್ತಾರೆ. ನೀವೇನಾದ್ರು ಒಂದು ಮೊಬೈಲ್ ನ ತಗೋಬೇಕು ಅಂತಿದ್ರೆ ಅದು ಬಂದ್ಬಿಟ್ಟು ಒಂದು ಗೇಮಿಂಗ್ ಮೊಬೈಲ್ ಆಗಿದ್ರು ಕೂಡ ಸ್ವಲ್ಪ ದಿನ ವೇಟ್ ಮಾಡಿ. ಮಾರ್ಚ್ 5ಕ್ಕೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಲಾಂಚ್ ಆಗ್ತಾ ಇರುವಂತದ್ದು. ಮಾರ್ಚ್ 6ರಿಂದ ಒಂದು ಸೇಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅಲ್ಲಿಂದ ನೀವ್ ಏನಾದ್ರು ತಗೋಬೇಕು ಅಂತಿದ್ರೆ ಆದಷ್ಟು ಬೇಗನೆ ಅಲ್ಲಿಂದ ತಗೊಳ್ಳುವಂತ್ರಿ. ನೋಡದಂತೆ ಕಾಯನ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಇನ್ನೇನಾದ್ರು ಚೇಂಜ್ ಆದ್ರು ಅಕಸ್ಮಾತ್ ಏನಾದ್ರು ಬೇರೆ ಬೇರೆ ರೀತಿಯಲ್ಲಿ ಬಂತು ಅಂದ್ರೆ ನನ್ನ ಒಂದು ಟೆಕ್ ನ್ಯೂಸ್ ನ ನೀವು ಡೈಲಿ ಫಾಲೋ ಮಾಡ್ತೀರಿ. ಆ ಒಂದು ಟೆಕ್ ನ್ಯೂಸ್ ನಲ್ಲಿ ನಾನು ಬೇರೆ ಬೇರೆ ಅಪ್ಡೇಟ್ಗಳನ್ನ ನಥಿಂಗ್ ಫೋನ್ ಬಗ್ಗೆ ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂತೀನಿ. ಹೆಲ್ಪ್ಫುಲ್ ಆಗಿದೆ
ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.